ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿ ಬೆಳ್ಳಂಗಿರಿ. ಇದು ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ತಾಲೂಕಿನ ಚನ್ನಗಿರಿಗೆ ಹೋಗೋ ರಸ್ತೆಯಲ್ಲಿ ಇದೆ. ಕಲ್ಲಿನ ಸನ್ನಿಧಿ ನೋಡಿ, ಇದು ದೇವಸ್ಥಾನ ಅದ್ಭುತವಾದಂಥ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಎಷ್ಟು ಕಲ್ಲಿನ ಕಂಬಗಳನ್ನ ಅವಾಗಲೇ ಕಲ್ಲಿನ ಕಂಬಗಳನ್ನ ಕೆತ್ತಿದ್ದಾರೆ. ವಿದ್ಯಾಭ್ಯಾಸ ಕಮ್ಮಿ ಇದ್ದರೂ ಬುದ್ಧಿವಂತಿಕೆ ಜಾಸ್ತಿ ಇತ್ತು. ತುಂಬ ಚೆನ್ನಾಗಿ ಕಲೆಯಲ್ಲೆಲ್ಲ ಪಾಲ್ಗೊಂಡ್ಯಾರೆ. ನೀವೆಲ್ಲ ಭಾಳಷ್ಟು ದೇವರ ಸನ್ನಿಧಿಯೆಲ್ಲ ನೋಡಿದ್ದೀರಾ. ಈ ಕಲ್ಲಿನ ಸ್ತಂಭ ಇದು ಜೀರ್ಣೋದ್ಧಾರ ಆಗುವಂಥ ಅವಶ್ಯಕತೆ ಇದೆ. ಸುತ್ತಮುತ್ತಲಿನ ಗ್ರಾಮದವರು ಸ್ವಲ್ಪ ಜೀರ್ಣೋದ್ಧಾರಕ್ಕೋಸ್ಕರ ಗಮನ ಹರಿಸಿದ್ದಾರೆ ಅಂತ ನಾನು ಅಲ್ಲಿ ಹೋಗಿ ಕೇಳ್ಪಟ್ಟೆ. ನೋಡಿ, ಅದ್ಭುತವಾದಂಥ ಕಲ್ಲಿನ ಸ್ತಂಭ ಇದೆ. ಇದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡಿ, ಇದು ಎಲ್ಲ ಜೀರ್ಣೋದ್ಧಾರ ಆಗುವಂಥ ಒಂದು ಸಂದರ್ಭ ಇದ್ದಾವೆ. ಇದನ್ನು ಇಲಾಖೆಯವರು ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಆ ಸನ್ನಿಧಿಗೆ ಹೋಗಿದ್ದೆ. ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಿ ಅಂತಲೂ ಹೇಳ್ತಾರೆ. ಇಲ್ಲಿ ಒಳಗಡೆ ರಂಗನಾಥ ಸ್ವಾಮಿ ವಿಗ್ರಹ ಇರೋದು. ಇದಕ್ಕೆ ನಿತ್ಯ ಪೂಜೆ ಜರುಗ್ತಾ ಇರುತ್ತೆ. ಅದ್ಭುತವಾದಂಥ ಪೂಜೆ ನಡೆಯುತ್ತೆ. ನಾಗದೇವರ ಪ್ರತಿಷ್ಠಾಪನೆಯನ್ನು ಈ ಸನ್ನಿಧಿಯಲ್ಲಿ ನೆರವೇರಿಸ್ಯಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಇದ್ದರೆ ನೋಡಿ, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರ ಸನ್ನಿಧಿ ಇದು ಅದ್ಭುತವಾಗಿದೆ. ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪೂಜೆ ಜರುಗ್ತಾ ಇರುತ್ತೆ ಪ್ರತಿನಿತ್ಯ. ಎಷ್ಟೊಂದು ಕಲ್ಲಿನ ಕಂಬಗಳೆಲ್ಲ ಇದ್ದಾವೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿ ಹೋಗಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೆ. ನೋಡಿ, ಕಲ್ಲಿನ ಕಂಬಗಳು ಎಷ್ಟು ಚೆನ್ನಾಗಿದ್ದಾವೆ. ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕು. ಅಲ್ಲೊಂದು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅದ್ಭುತವಾಗಿದೆ. ಸ್ವಾಮೀಜಿಗಳು ನಿತ್ಯ ಪೂಜೆಯನ್ನು ನೆರವೇರಿಸ್ತಾರಲ್ಲಿ. ಇದು ಮುಜರಾಯಿ ಇಲಾಖೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಮುಜರಾಯಿ ಇಲಾಖೆಯನ್ನು ನಾನು ಎಲ್ಲ ಜನತೆಯ ಪರವಾಗಿ ಕೇಳ್ಕೊತೀನಿ. ಸ್ವಲ್ಪ ಎಲ್ಲ ಸುತ್ತಮುತ್ತಲ ಎಲ್ಲ ದೇವಸ್ಥಾನ ಸುತ್ತಮುತ್ತಲೆಲ್ಲ ಓಡಾಡಿದೆ. ಸ್ವಲ್ಪ ಸುಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕು. ರಾಮಾಂಜನೇಯನ ವಿಗ್ರಹವನ್ನು ಮೇಲೆ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.